ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅನು 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 ನೀನೇನ್ ಮಾಡ್ತಿದ್ಯಾ? ಇಲ್ಲಿಗೆ ಯಾಕೆ ಬರೋಕ್ ಹೇಳ್ದೆ? ನೀವು ನಿಮ್ ಬಗ್ಗೆ ಹೇಳ್ಕೋಬೇಕು ಅಂತ ಹೊರಟಾಗೆಲ್ಲ ಪಂಚಭೂತಗಳು ಅಡ್ಡ ಬರ್ತಿದಾವೆ ಅಲ್ವಾ ಸರ್? ಸತ್ಯ ಸುಡುತ್ತೆ ಅಂತಾರೆ. ನಾನ್ ನಿಮ್ ಸತ್ಯ ಕೇಳೋದಕ್ಕೂ ಮೊದ್ಲೇ ಅದು ಗೋಡನ್ನ ಸುಟ್ಬಿಡ್ತು, ನೋಡಿದ್ರ ಸರ್? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನ್ ಹೀಗೆಲ್ಲ ಮಾತಾಡಿದ್ರೆ ಇದು ನಾನು ಅಂತಾನೆ ನಿಮ್ಗೆ ಅನಿಸ್ತಿಲ್ಲ ಅಲ್ವಾ ಸರ್? ನೀವು ನಿಮ್ ಪ್ರೀತಿ ಹೇಳ್ಕೊಳ್ಳೋದಕ್ಕೆ ಭೂಮಿ ಗುರುತ್ವಾಕರ್ಷಣೆನೆ ಗೆದ್ದು ಆಕಾಶದಲ್ಲಿ ನನಗೆ ಪ್ರಪೋಸ್ ಮಾಡಿದ್ರಲ್ಲ, ನನಗೆ ಅಷ್ಟೆಲ್ಲ ಆಡಂಬರ ಬರಲ್ಲ ಸರ್. ಅದಕ್ಕೆ ನನ್ನಿಂದ ಆದಷ್ಟು ನಾನು ಮಾಡಿದ್ದೀನಿ. ಸತ್ಯ ಹೇಳ್ಕೊಳ್ಳೋದಕ್ಕೆ ಇದು ಒಳ್ಳೆ ಜಾಗ ಅಲ್ವಾ ಸರ್? ಹೇಳಿ ಸರ್, ಅದೇನೋ ನಿಮ್ ಬಗ್ಗೆ ಹೇಳ್ಕೋಬೇಕು ಅಂತ ಪ್ರಯತ್ನ ಪಟ್ಟು ನಾವಿಬ್ರು ಇಲ್ಲಿವರೆಗೂ ಸೋಲ್ತಾನೆ ಬಂದಿದೀವಲ್ವಾ? ಈಗ ನಾನ್ ಕೇಳೋದಕ್ಕೆ ರೆಡಿ ಇದೀನಿ. ಇಬ್ರು ಗೆಲ್ಲೋಣ, ಹೇಳಿ. ಅನು, ಏನಾಗಿದೆ ನಿನಗೆ? ಇದನ್ನೆಲ್ಲ ಮನೆಯಲ್ಲೇ ಮಾತಾಡ್ಬೋದು. ಈ ಜಾಗದಲ್ಲಿ ಒಂದು ಕ್ಷಣನೂ ನನ್ನಿಂದ ಇರೋಕ್ಕಾಗಲ್ಲ. ನಡಿ. ಯಾಕೆ ಸರ್, ಈ ಜಾಗ ಅಂದ್ರೆ ನಿಮ್ಗೆ ಅಷ್ಟೊಂದು ಜಿಗುಪ್ಸೆನಾ? ಅಂತದೇನಿದೆ ಸರ್ ಈ ಜಾಗದಲ್ಲಿ? ಈ ಜಾಗಕ್ಕೂ ನಿಮ್ಗೂ ಏನ್ ಸಂಬಂಧ? ಹೇಳಿ. ಅವಾಗಿಂದ ಹೇಳ್ಬೇಕು ಅಂತ ಹೇಳ್ತಾನೆ ಇದ್ದೀರಲ್ಲ, ಈಗ ಹೇಳಿ ಸರ್, ಈ ಜಾಗ ನಿಮ್ಗೇನಾಗ್ಬೇಕು? ನಾನು ಅವತ್ತೇ ರಾಜನಂದಿನಿ ಅವ್ರಿಗೆ ಎಲ್ಲ ಸತ್ಯನೂ ಹೇಳಿರ್ತಿದ್ದೆ. ಆದರೆ ಅವರು ನನ್ನ ಮಾತನ್ನೇ ಕೇಳದೆ, ಅವರು ಸಹ ನಿನ್ನ ಹಾಗೇನೆ ನನ್ನ ಅಪರಾಧಿಯನ್ನು ಹಾಕಿ ಪ್ರಶ್ನೆ ಮಾಡಿ ಕೊನೆಗೆ ಇಲ್ಲ, ಆ ತಪ್ಪು ಮತ್ತೆ ಆಗೋದಕ್ಕೆ ನಾನು ಬಿಡಲ್ಲ. ನಾನು ನಿನಗೆಲ್ಲಾನು ಹೇಳ್ತೀನಿ. ಎಲ್ಲಾನು ಮೊದಲಿಂದ ಹೇಳ್ತೀನಿ. ರಾಜನಂದಿನಿ ಅವ್ರಿಗೆ ಹೇಳೋಕ್ಕಾಗದೇ ಇದ್ದಂಥ ಎಲ್ಲ ಸತ್ಯನೂ ನಿನ್ನ ಹತ್ರ ಹೇಳ್ಕೊತೀನಿ. ಯಾರ್ಯವರ್ಧನ ಸುಳ್ಳಲ್ಲ. ಯಾರಿನ ಅಸ್ತಿತ್ವ ಒಂದು ಅನಿವಾರ್ಯ. ಎಂತ ಅನಿವಾರ್ಯ ಸರ್? ನಮ್ಮ ತಂದೆಯವರಿಗೆ ಕೊಟ್ಟಂತಹ ಮಾತನ್ನ ಉಳಿಸ್ಕೋಬೇಕಾದಂತಹ ಅನಿವಾರ್ಯ. ವರ್ಧನ್ ಸಾಮ್ರಾಜ್ಯಕ್ಕೆ ದೊರೆ ಆಗ್ತೀನಿ ಅನ್ನೋ ಮಾತನ್ನ ನಾನು ನಮ್ಮ ತಂದೆಯವರಿಗೆ ಕೊಟ್ಟಿದ್ದೆ. ಅದನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರನೇ ಇದೆಲ್ಲ.
ನಾನು ರಾಜನಂದಿನಿಯವ್ರನ್ನ ಮದುವೆ ಆದರೆ ವರ್ಧನ್ ಸಾಮ್ರಾಜ್ಯಕ್ಕೆ ದೊರೆ ಆಗಬಹುದು ಅನ್ನೋ ಉಪಾಯ ನಂದು. ಅವರನ್ನ ಪ್ರೀತಿಸೋ ಹಾಗೆ ನಟಿಸ್ಬೇಕಾಗಿದ್ದು ನಾನು ಅವರನ್ನ ನಿಜವಾಗ್ಲೂ ಪ್ರೀತಿಸ್ಬಿಟ್ಟೆ. ಯಾವುದನ್ನು ನಿನಗೆ ಯಾಕೆ ಹೇಳಲಿಲ್ಲ ಅಂತಂದ್ರೆ ನನ್ನೊಳಗೆ ಇದ್ದಂಥ ಹಿಂಜರಿಕೆ. ನಾನು ನಮ್ಮ ತಂದೆಯವ್ರ ಸಾಯೋದನ್ನ ಕಣ್ಣಾರೆ ನೋಡ್ದವನು. ಇರಿ, ಆದ್ರೆ ನಾನ್ ನಿಮ್ಮಮ್ಮ ಪ್ರಿಯದರ್ಶಿನಿ ಅವರು ಕೇಳಿದಾಗ ನಿಮ್ಗೆ ನಿಮ್ ತಂದೆ ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿದ್ರು. ಆದ್ರೆ ನಾನು ಹುಟ್ಟೋಕೆ ತಂದೆ ಅಂತ ಯಾರಾದರೂ ಒಬ್ರು ಇರಲೇಬೇಕಲ್ಲ. ಅಮ್ಮನ್ನ ಬಿಡದೆ ಕಾಡಿ ಕಾಡಿ ಅವ್ರ ಹೆಸರನ್ನ ತಿಳ್ಕೊಂಡೆ. ಆಮೇಲೆ ಅವರನ್ನ ಹುಡ್ಕೊಂಡು ಹೊರಟೆ. ಇದು ನಮ್ಮಮ್ಮನಿಗೆ ಇದುವರೆಗೂ ಗೊತ್ತಿಲ್ಲ. ಹಠ ಬಿಡದೆ ಹುಡುಕಿದ್ರೆ ಈ ಜಗತ್ತಲ್ಲಿ ಸಿಗದೆ ಇರೋದು ಯಾವುದೂ ಇಲ್ಲ. ಅಷ್ಟಕ್ಕೂ ನಾನು ಹುಡುಕ್ತಾ ಇದ್ದದ್ದು ನನ್ನನ್ನ ಈ ಜಗತ್ತಿಗೆ ತಂದಿರೋರು. ತಂದೆಯವ್ರನ್ನ ಸಿಗದೆ ಇರ್ತಾರ, ಸಿಕ್ಕದ್ರು. ಆದ್ರೆ ಮಗ ಬರೋ ದಿನನೇ ತಂದೆಗೆ ಕೊನೆ ದಿನ ಅಂತ ಅವ್ರ ಹಣೆ ಬರದಲ್ಲಿ ಬರ್ದಿತ್ತೋ ಏನು. ಬೇಡ 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 ರಾಜ, ಬೇಡ. ಬೇಡ ಬೇಡ, ನೀನು ನಂಬಿದಕ್ಕೆ ಇಂಥ ನಂಬಿಕೆ ದ್ರೋಹ ಮಾಡಬೇಡ. ನನ್ನ ಹುಟ್ಟಿಸಿ ಯಾಕೆ ನನ್ನ ಬಿಟ್ಟು ಹೋದ್ರಿ ಅಂತ ಕೇಳೋಕೆ ಹೊಟ್ಟಿದ್ದೆ. ಆದ್ರೆ ನಮ್ಮ ತಂದೆ ಈ ಭೂಮಿ ಮೇಗೆ ಬಿಟ್ಟು ಹೊರಟಿದ್ರು. ಸತ್ಯಕ್ಕೆ ಹಲವು ಮುಖಗಳು ಅಂತ ಆಗ್ಲೇ ಹೇಳಿದ್ನಲ್ಲ. ಕೆರೆಯಿಂದ ಆಚೆ ಹೋಗಿ ನಮ್ಮ ತಂದೆಯವರ ಅಖಾಡದಲ್ಲಿ ನಿಂತಾಗ ನನಗೆಲ್ಲಾನು ಬೇರೆನೇ ದೃಷ್ಟಿಕೋನದಲ್ಲಿ ಕಾಣ. ರಾಜನಂತೆ ಬಾಳ್ಬೇಕಾಗಿದ್ದಂಥ ನಮ್ಮ ತಂದೆಯವರ ಸಾವಿಗೆ ಕಾರಣ ಯಾರು ಗೊತ್ತಾ? ರಾಜಭಕ್ತ. हरिवं श्री गुरुभ्यो नमः। हरिवं दक्षं न्योरारुणे मह्यं गातं यत् स्वस्तिर्मानुषेभ्यमूर्ध्वं जिगातु वेदं तन्नो स्तुतिपदेऽहं चं चतुष्पदे। ॐ शान्ति शान्ति शान्तिः। तनः मित्रं तदृणं तन्नैस्पदे तन्नैष्टिग्नं नमः ब्रह्मणे नमस्ते वाय त्वमेव प्रत्यक्ष ब्रह्मस्तिं तमेव प्रत्यक्ष ब्रह्मस्तिं मृतं यादिस्मे सत्यं यादिस्मिं तन्मवदत्वक्तारमं मवद्वक्तारमम्। ॐ शान्ति शान्ति शान्तिः। सहस्रपाद शवमेः विश्वतारुत्वः। ಅನು, ಯಾಕೆ ಇಷ್ಟ ತಡ? ಆರ್ಯ ಎಲ್ಲಿ? ಯಾಕಮ್ಮ, ಅವ್ರಿಲ್ಲ ಅನ್ನೋದು ಅಷ್ಟೊಂದು ಮುಖ್ಯನಾ? ಇಬ್ರು ಜೊತೆಲೇ ಹೋದ್ರಿ. ಬರುವಾಗ ನೀನ್ ಒಬ್ಳೆ ಬರ್ತಿದ್ಯಾ ಅಂದ್ರೆ ನಾನು ಏನಂತ ಕೇಳಿ? ಸಂದರ್ಭ ಸನ್ನಿವೇಶ ಹೇಗಾದ್ರೂ ಇರ್ಲಿ, ಇನ್ನೊಂದ್ಸಲ
ಆರ್ಯನ್ನೇ ಒಬ್ಬನ್ನೇ ಬಿಟ್ಟು ಬರ್ಬೇಡ ಅನು. ಬಿಟ್ಟು ಹೋಗ್ಲೂ ಬೇಡ. ಆರ್ಯನ್ನ ಒಂಟಿಯಾಗಿ ಬಿಡಬೇಡ ಪ್ಲೀಸ್. ನನ್ನ ಆಣೆ. ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ ಧೋ ಧೋ. ಜೋಗಳದ ಬಾವಿ ಸತ್ಯವ್ವ ನಿನ್ ಹಾಲ್ ಕುದೋ ಧೋ ಧೋ. ಪರಶುರಾಮ ನಿನ್ ಹಾಲ್ ಕುದೋ ಧೋ ಧೋ. ಅನು ಉಡಿತು. ಅಮ್ಮ ನಾನು ತಗೊಂಡ್ ಬರಲ್ಲ. ನಾನು ಅನುಗ್ ಹೇಳ್ತಾ ಇದ್ದೀನಿ. ಬೇರೆಕ್ ಮೂಡಕ್ಕ ಬಿಡಬೇಡ. ಮನಿ ಮಗಳ ಸಂಸಾರದಾಗ ಬೆರಕ್ ಮೂಡಕ್ ಮಾತ್ರ ಬಿಡಬೇಡ. ಸತ್ಯನ ಎಚ್ಚರಿಸೋ ಪ್ರಯತ್ನ ಮಾಡು, ದುಡುಕ್ ಬೇಡ. ಅತ್ತಿ ಮಾಡ ಮಾಡಿ. ಹರಿ ಓಂ ಏಕಾಸ್ಮಾಚನಂ ಸಂಗರಂ ಲೋಕಸಂಗರಂ ಪ್ರಭಾತ ಪಾರ್ವತಿ ಬುದ್ಧಿಯ ಸಂಪೂರ್ಣರಮಣಂ ಉಧೋ ಉಧೋ ಎಲ್ಲಮ್ಮ. ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ ಉಧೋ ಉಧೋ. ಉಧೋ ಉಧೋ ಎಲ್ಲಮ್ಮ. ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ ಧೋ ಧೋ. ನಾನ್ ಕಂಡಿದ್ದು ನನಗೆ ಗೊತ್ತಿಲ್ಲದೆ ಇರೋದು ಒಳ ಮನ್ಸಿಗೆ ಗೊತ್ತಿದ್ಯಾ? ಏನ್ ಕಂಡಿದ್ದೀನಿ ನಾನು? ಕಂಡಿರೋ ಯಾವುದನ್ನ ಮರ್ತಿದ್ದೀನಿ? ಆದರೆ ಅಷ್ಟರಲ್ಲೇ ಅವರು ಪ್ರಾಣ ಬಿಟ್ರು. ರಾಜ ಸಾಹೇಬರು ನನ್ನ ವೈರಿ ಆಗಿದ್ರು ನಿಜ. ಹಾಗಂತ ಅವ್ರನ್ನ ಸಾಯಿಸಲೇಬೇಕು ಅಂತೇನಿಲ್ವಲ್ಲ. ನಾನು ಬೇರೆಯವ್ರು ಹೇಳಿದ್ದನ್ನ ಸುಲಭವಾಗಿ ನಂಬ್ತೀಯ, ಆದರೆ ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿನ್ನ ಗಂಡನ ಮಾತು ನೀನು ಯಾಕೆ ನಂಬ್ತಿಲ್ಲ? ರಾಜ ಸಾಹೇಬರು ರಾಜವರ್ಧನ್ ನಮ್ಮ ಕುಟುಂಬಕ್ಕೆ ತುಂಬಾ ಅನ್ಯಾಯ ಮಾಡಿದ್ರು. ಹಾಗಿದ್ರು ನಾನು ಅವರನ್ನ ಕಾಪಾಡೋಕೆ ಪ್ರಯತ್ನ ಪಟ್ಟೆ. ಆದರೆ ವಿಧಿ ಅಂತಾರಲ್ಲ, ಅವರು ಮಾಡಿದ್ದ ಅನ್ಯಾಯಕ್ಕೆ ಅವರು ಕೂಡ ಅನ್ಯಾಯವಾಗಿ ಸತ್ರು. ಆದರೆ ಅದರ ಜೊತೆಗೇನೆ ರಾಜನಂದಿನಿ ಅವರಿಗೆ ನನ್ನ ಮೇಲಿರ್ತಕ್ಕಂಥ ಪ್ರೀತಿ ಕೂಡ ಸತ್ತೋಯ್ತು. ಅವತ್ತು ಆ ಕೋಣೆಯಲ್ಲಿ ನಡೆದಿದ್ದೆಲ್ಲ ನಿನಗೆ ಹೇಳಿದ್ದೀನಿ ನಾನು. ಇದೇ ಸತ್ಯ, ಇದೇ ಸತ್ಯ. ಇವ್ರು ಹೇಳ್ತಿರೋದು ಸತ್ಯನಾ? ಹರ್ಷ, ಏನಾಯ್ತು? ನೀನ್ ಈ ರೀತಿ ಓಡಾಡ್ತಿದ್ರೆ ನಾವ್ ಏನಂತ ಅರ್ಥ ಮಾಡ್ಕೋಬೇಕು? ಯು ಆರ್ ರೈಟ್ ಮಾನ್ಸಿ. ವಾಟ್ ವಾಟ್?
ನಾನು ಆಫೀಸ್ಗೆ ಹೋಗದೇ ಇರಬೇಕಾದ್ರೆ ಏನಾದರೂ ಅನಾಹುತ ಆದರೆ ನನ್ನ ಇರ್ರೆಸ್ಪಾನ್ಸಿಬಿಲಿಟಿಯಿಂದ ಎಲ್ಲ ಲಾಸ್ ಆಯಿತು ಅಂತ ಆಗುತ್ತಲ್ವಾ? ಯು ರೈಟ್ ಮಾನ್ಸಿ, ನೀನು ಹೇಳಿದ್ದೆ ಕರೆಕ್ಟ್ ಆಗಿದೆ. ಈ ಒಂದು ವಿಚಾರದಲ್ಲಾದ್ರೂ ನೀವು ನನ್ನ ಒಪ್ಕೊಂಡ್ರಲ್ಲ. ಐ ಡೋಂಟ್ ನೋ ವೆದರ್ ಟು ಫೀಲ್ ಹ್ಯಾಪಿ ಆರ್ ನಾಟ್. ನೋ ಮಾನ್ಸಿ, ನಾನು ಆಫೀಸಲ್ಲಿ ಕುಡಿತಿದ್ದ ಟೀಯಲ್ಲಿ ಮತ್ತೆ ಬರೋ ಟ್ಯಾಬ್ಲೆಟ್ ಮಿಕ್ಸ್ ಮಾಡ್ತಿದ್ರು ಅಂತ ನನಗೆ ಮೀರಾ ಮತ್ತೆ ಅದಕ್ಕೆಯಿಂದ ಗೊತ್ತಾಯ್ತು. ಪ್ರಾಬಬ್ಲಿ ಅದರಿಂದನೇ ಏನೋ ನಾನು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೆ ಬ್ಯಾಡ್ ಡಿಸಿಷನ್ಸ್ ತಗೊತಾ ಇದ್ದೆ. ಬಟ್ ಇನ್ಮೇಲೆ ನಾನು ಹಾಗಿರಲ್ಲ. ಮೀರಾ, ಐ ವಿಲ್ ಜಾಯಿನ್ ಫಾರ್ ಆಲ್ ದ ಡಿಸ್ಕಷನ್ಸ್. ಶೋರ್ ಸರ್, ಬಟ್ ನಾಟ್ ನಾವ್. ಇನ್ಮೇಲೆ ಅಂದ್ರೆ ಈಗಲೇ ಅಲ್ಲ ಮಾನ್ಸಿ, ಇಲ್ಲಿಂದ ಹೋದ್ಮೇಲೆ. ಫೈನ್. ನನ್ನಿಂದ ದಾದಾ ನನ್ನ ಸಂತೋಷನ ಕಿತ್ಕೊಂಡಿದ್ದಾರೆ. ನನ್ನ ಬಾಲ್ಯ, ಅಪ್ಪ, ಅಕ್ಕ ಎಲ್ಲರೂ ನಾನು ಕಳ್ಕೊಂಡಿದ್ದೇನೆ. ಇನ್ಮೇಲೆ ನಾನು ಯಾವುದನ್ನು ಕಳ್ಕೊಳ್ಳೋದಿಲ್ಲ. ಒಂದೊಂದಾಗಿ ಅವರಿಂದ ಪಡ್ಕೊತೀನಿ. ನಿನ್ ಜೊತೆ ನಾನಿದ್ದೀನಿ ಹರ್ಷ. ನೀನ್ ಕಳ್ಕೊಂಡಿದ್ ಎಲ್ಲಾನು ನಿನಗೆ ವಾಪಸ್ ಸಿಗ್ಲೇಬೇಕು. ವಿಶ್ರಾಂತಿ ತಗೋನು, ನಾನು ಹೋಗಿ ಬರ್ತೀನಿ. ನಾನೇನಿದ್ರು ನಾನು ಜೊತೆನೇ ಇದ್ದು ಬಿಡ್ತೀನಿ. ಹೇಳಿ, ಅನು ಹೇಳ್ತಿದ್ಲು ಹರ್ಷನ್ಗೆ ಆಫೀಸಲ್ಲಿ ಕೊಡ್ತಾ ಇದ್ದ ಆಹಾರದಲ್ಲಿ ಮತ್ತೆ ಬರುವಂಥದ್ದು ಯಾರೋ ಬೆರೆಸ್ತಿದ್ರಂತೆ. ಹೌದಾ ಝಂಡೆ? ಇಂಥ ಪ್ರಶ್ನೆಗಳಿಗೆ ನಾನೇನು ತಗೊಳ್ಳಿ ಅಲ್ವಾ? ನನಗೂ ಅನು ಹೀಗೆ ಹೇಳಿದಾಗ ನನಗೂ ಏನು ಹೇಳಬೇಕು ಗೊತ್ತೇ ಆಗಲಿಲ್ಲ ಝಂಡೆ. ಆದರೆ ಅವಳು ಸುಮ್ಮನೆ ಹೀಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಝಂಡೆ. ಪ್ರತಿಯೊಂದನ್ನು ಕೆಣ್ಕೋಕ್ ಶುರು ಮಾಡಿದಾಳೆ. ಎಚ್ಚೆತ್ಕೊಳ್ಳೇಬೇಕು. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಒಂದ್ ಜಾಗಕ್ಕೆ ಹೊಂದ್ಕೊಳ್ಳೋದಕ್ಕೂ ಮುಂಚೆನೆ ಅಲ್ಲಿಂದ ಹೋಗೋದು ಎಷ್ಟು ಕಷ್ಟ ಅಲ್ವಾ ಹರ್ಷ? ಅದು ಇಂಥ ಒಳ್ಳೆ ಜಾಗದಿಂದ. ಐ ಅಂಡರ್ಸ್ಟ್ಯಾಂಡ್, ಬಟ್ ಇದು ನಮ್ಮ ಮನೆ ಅಲ್ವಲ್ಲ ಮಾನ್ಸಿ. ಆದ್ರೆ ಮನೆಗಿಂತ ಪ್ರಶಾಂತವಾಗಿದೆಯಲ್ಲ. ಯಾಕೆ ನಮ್ಮ ಮನೆ ಅಂದ್ರೆ ಅಷ್ಟೊಂದು ಜಿಗುಪ್ಸೆ ನಿನ್ಗೆ? ಕಾರಣ ಕೇಳಿದ್ರೆ ಹೇಳೋದಿಕ್ಕೆ ಒಂದ ಎರಡ? ಒಂದೇ ಒಂದ್ ಹೇಳ್ಬೇಕು ಅಂದ್ರೆ ಆ ಮನೇಲಿ ನನ್ ಗಂಡ ನನ್ನವನು ಅಂತ ಅನ್ಸದೇ ಇಲ್ಲ. ಸಾಕ ಹರ್ಷ? ಮಾನ್ಸಿ, ನಿಜಾನೇ ಹೇಳ್ತಿದ್ದೀನಿ ಹರ್ಷ. ಬಟ್ ಐ ಅಂಡರ್ಸ್ಟ್ಯಾಂಡ್ ಯು ಹ್ಯಾವ್ ವರ್ಕ್. ಇಲ್ಲೇ ಇರೋಣ ಅಂತ ಹೇಳೋಷ್ಟು ಸ್ವಾರ್ಥಿ ನಾನು ಅಲ್ಲ. ಮಾನ್ಸಿ, ನಮಗ್ ಬೇಕೋ ಬೇಡೋ, ಬಟ್ ಲೈಫ್ ನಮಗೆ ಏನೇನು ಕೊಡುತ್ತೋ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು. ಲೈಫ್ಗೆ ಆನ್ ಅಂಡ್ ಆಫ್ ಬಟನ್ ಇರೋದಿಲ್ಲ. ಕರೆಕ್ಟ್. ಲೈಫಲ್ಲಿ ಏನ್ ಬರುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ನಿಜ. ಆದ್ರೆ ನಮ್ಗೇನ್ ಬೇಕು ಅಂತ ಕೇಳೋದು ತಪ್ಪ ಹರ್ಷ? ಓಕೆ, ಈಗ ನಿನ್ಗೆ ಏನ್ ಬೇಕು? ನನಗೆ ನೀನು, ನಾನು, ನನ್ನ ಫ್ಯಾಮಿಲಿ, ನಮ್ ಬಿಸ್ನೆಸ್. ಇಷ್ಟು ದಿನ ನಿನ್ ದಾದಾ ಮಾಡಿದ ಬಿಸ್ನೆಸ್ ಅಲ್ಲಿ ನಿಂದು ಅಧಿಕಾರ ಇದೆ ಅನ್ನೋ ತರ ಇದೆ. ಆದ್ರೆ ಇನ್ ಮುಂದೆ
ನೀನೇ ಸಪರೇಟ್ ಆಗಿ ಬಿಸ್ನೆಸ್ ಮಾಡ್ಬೇಕು. ನಿನ್ ದಾದಂಗಿಂತ ನೀನ್ ಎತ್ತರವಾಗಿ ಬೆಳಿಬೇಕು ಹರ್ಷ. ನಾವು ಸಪರೇಟ್ ಆಗಿ ಬದುಕ್ಬೇಕು. ಇದೇ ನನ್ನ ಆಸೆ. ಬಟ್ ನನ್ನ ಗುರಿನೇ ಬೇರೆ ಮಾನ್ಸಿ. ಇವತ್ತಿಂದ ನೀನ್ ಇದನ್ನೇ ನಿನ್ ಗುರಿಯಾಗಿ ಮಾಡ್ಕೊ. ಫೈನ್, ಇಟ್ಸ್ ಓಕೆ. ಯೋಚನೆ ಮಾಡಿ ನಿರ್ಧಾರ ತಗೋ. ನಾವ್ ಕಮ್, ಲೆಟ್ಸ್ ಗೋ. ಗೋಡನ್ ಬಗ್ಗೆ ಕೇಳೋದು ಇನ್ನೇನಿದೆ? ಯಾರಿಗೂ ಏನು ಆಗಿಲ್ಲ ಅಂತ ಗೊತ್ತಾಗಿದೆ. ಮತ್ತೆ ಈ ಥರದ ಅನಾಹುತಗಳು ನಮಗೇನು ಹೊಸದಲ್ವಲ್ಲ. ಆಮೇಲೆ ಮೀರಾ, ನಿನ್ಮೇಲೆ ನಿನಗೇನೇ ಹೇಳೋದು ಕೇಳೋದಿದ್ರು ಹರ್ಷನ್ ಹತ್ರನೇ ಮಾತಾಡ್ಕೊ. ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ತಗೊಳ್ಳೋಕ್ಕೆ ಹರ್ಷ ಈಗ ತಯಾರಾಗಿದ್ದಾನೆ ಅನ್ನೋದು ನಿನ್ನ ಅಭಿಪ್ರಾಯ ಕೂಡ ಅಲ್ವಾ? ಈ ವಿಷಯವಾಗಿ ಸರಿಯಾಗಿ ಯೋಚಿಸಿ ಮುಂದುವರ್ಸೋಕೆ ಏನೇನಾಗಬೇಕು ಅನ್ನೋದು ನೋಡ್ಕೊಳ್ಳಿ. ಪ್ರತಿಯೊಂದಕ್ಕೂ ನನ್ನ ಅಭಿಪ್ರಾಯ ಕೇಳೋದು ಬೇಡ. ಓಕೆ ಸರ್. ಥ್ಯಾಂಕ್ ಯು ಮೀರಾ. ಯಾ, ಥ್ಯಾಂಕ್ ಯು. ಸಿ ಯು ಲೇಟರ್. ಎಲ್ಲಿಗೆ? ಮನೆಗೆ. ಇಷ್ಟು ಬೇಗ? ಯಾಕೆ, ಮನೇಲಿ ಏನಾದರೂ ಸಮಸ್ಯೆನಾ? ಮನೇಲಿ ಏನೂ ಸಮಸ್ಯೆ ಇಲ್ಲ. ಆದರೆ ಅನು ಏನಾಯ್ತು? ಮೊದಲೆಲ್ಲ ಅವಳ ಮೆಸೇಜ್ಗೆ ನನ್ನಿಂದ ಉತ್ತರ ಹೋಗೋದು ಸ್ವಲ್ಪ ತಡ ಆದರೆ ಕಣ್ಣು ಒದ್ದೆ ಮಾಡ್ಕೋತಿದ್ಲು. ಆದರೆ ಈಗ ನಾನು ಎಷ್ಟೇ ಮೆಸೇಜಸ್ ಮಾಡಿದ್ರು ಒಂದೂ ಉತ್ತರ ಇರಲ್ಲ. ನನ್ನ ಹತ್ರ ಸರಿಯಾಗಿ ಮಾತೇ ಆಡ್ತಿಲ್ಲ ಝಂಡೆ. ನಾನಿದನ್ನ ಮೊದಲು ಸರಿ ಮಾಡಬೇಕು. ಸರಿ ಮಾಡೋದಾ? ಏನನ್ನು ಸರಿ ಮಾಡ್ತೀಯ? ಇನ್ಯಾವುದು ಸರಿಯಾಗಲ್ಲ ಕಣೋ. ಇದಕ್ಕೆ ನಾನು ಮೊದಲಿಂದ ಬಡ್ಕೋತಾ ಇದ್ದಿದ್ದು, ಅನುಗ್ ಏನು ಹೇಳ್ಬೇಡ ಅಂತ. ಈಗ ಹೇಳೋದು ಹೇಳಿದ್ಯಾ, ಮುಂದಾಗೋ ಅನಾಹುತಕ್ಕೆ ನೀನು ತಯಾರಾಗಿರ್ಬೇಕಷ್ಟೆ. ಯಾವುದನ್ನ ನೀನು ಇಷ್ಟು ದಿನ ಪಡಿಬೇಕು ಅಂತ ಕನಸ್ಕೊಂಡಿದ್ಯೋ ಅದು ನಿನ್ನ ಕೈಗೆ ಸಿಗೋದಿರ್ಲಿ. ಆ ಕನಸೆ ನಿನ್ನ ಕೊಲ್ಲುತ್ತೆ ಆರ್ಯ. ಇಲ್ಲಿ ನೀನೇನು ಅಲ್ಲ ಅನ್ನೋ ತರ ನಿನ್ನ ಮೂಲೆಗುಂಬು ಮಾಡ್ಬಿಡುತ್ತೆ. ಏನಾದರೂ ಆಗಲಿ, ನಾನು ಸೋತ್ರೂ ಪರವಾಗಿಲ್ಲ. ಆದರೆ ನಾನು ಜೊತೆ ಇರಬೇಕು ಅಷ್ಟೇ. ನನಗಿನ್ನೇನು ಬೇಡ. ಅಯ್ಯೋ, ಈ ಚಿಕ್ಕ ಬ್ಯಾಗಲ್ಲಿ ಏನೇನೆಲ್ಲ ಇಟ್ಕೊಂಡಿದ್ದಾಳೆ. ಇದೇನಿದು? ಆಸ್ಪತ್ರೆ ಫೈಲ್ ಇದ್ದಂಗಿದೆಯಲ್ಲ. ಅನುಸಿರಿ ಮನೆ.
ಹಾಗಾದ್ರೆ ನಾನು ಅನುಮಾನ ಪಟ್ಟಿದ್ದು ನಿಜ. ಮನೆಯಂದ್ರು ಸಿಹಿ ಸುದ್ದಿ ಹೇಳಕ್ಕೆ ಹೆಂಡತಿ ಕಳಿಸ್ಬಿಟ್ಟು ಈಗ ಹೇಳಿದಳು ಅಂತ ತಿಳ್ಕೊಳಕ್ಕೆ ಫೋನ್ ಮಾಡ್ತಿದ್ದೀರಾ? ಅನ್ನೂ ಅಲ್ಲ, ನಿಮ್ಮ ಅತ್ತೆ ಪುಷ್ಪ ಮಾತಾಡ್ತಿರೋದು. ನೀವು ಈ ಥರ ಮಾಡ್ಬೋದಾ? ಏನೇ ಏನು? ಹಲೋ ಅತ್ತೆಯವರೇ, ಹೇಗಿದ್ದೀರಾ? ಹಲೋ ಸರ್, ನಾನು ಅನು ಮಾತಾಡ್ತಾ ಇದ್ದೀನಿ. ನಾನು ಇಲ್ಲಿಗೆ ಬರೋ ವಿಷಯ ನಿಮ್ಗೆ ತಿಳಿಸೋದಕ್ಕಾಗ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ, ನನ್ನ ಮೆಸೇಜ್ಗೆ ಉತ್ತರ ಬಂದಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ಯಾಕೆಲ್ಲಾನು ತಗೋತಿದ್ದೀರಾ ಮೀರಾಜಿ? ಇಷ್ಟೊಂದು ಫೈಲ್ಸಾ? ಎಲ್ಲಾನು ಎಲ್ಲಿಗೆ ಶಿಫ್ಟ್ ಮಾಡ್ತಿದ್ದೀರಾ? ಶಿಫ್ಟ್ ಆಗ್ತಿದೆ. ಫೈಲ್ಸ್ ಅಷ್ಟೇ ಅಲ್ಲ ಜಿಂಡೆ, ಅಥಾರಿಟಿ ಕೂಡ. ಅರ್ಥ ಆಗ್ಲಿಲ್ವಾ? ಆರ್ಯ ಸರ್ ಅಥಾರಿಟಿನೆಲ್ಲ ಹರ್ಷ ಸರ್ಗೆ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದಾರಲ್ಲ, ನಿಮಗೆ ಗೊತ್ತಿರ್ಲಿಲ್ವಾ ಜಿಂಡೆ? ನಿಜವಾಗ್ಲೂ ನಮ್ಮಿರಾಜಿ? ಸೀರಿಯಸ್ಲಿ, ಹರ್ಷ ಸರ್ಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡು ಅಂತ ಆರ್ಯ ಸರ್ ಹೇಳಿದ್ದಾರೆ. ಎಲ್ಲಾನು ಅಂದರೆ ಎಲ್ಲಾನು, ಇಷ್ಟು ವರ್ಷಗಳಲ್ಲಿ ನಡೆದಿದ್ದ ಎಲ್ಲ ಪಾಯಿಂಟ್ಸ್ನು ಬುಲೆಟ್ ಪಾಯಿಂಟ್ಸ್ ರೀತಿಯಲ್ಲಿ ಹರ್ಷ ಸರ್ಗೆ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋತಾ ಇದ್ದೀನಿ. ಎಲ್ಲಾನು ಹಳೆ ಫೈಲ್ಸ್ ಎಲ್ಲಾನು? ಆಫ್ ಕೋರ್ಸ್. ಚೇಂಡೆ ಯಾಕೆ ಹಿಂಗೆ ಹೊರಟೋದ್ರು? ನನಗೆ ಹೆಲ್ಪ್ ಮಾಡ್ಬೋದಿತ್ತಲ್ವಾ ಇವರು? ಅಮ್ಮನ ಮನೆಗೆ ಹೋಗಿ ಬಂದು ನಿನಗೆ ಸುಸ್ತಾಗಿರ್ಬೇಕು, ಮಲ್ಕೋ. ಅಮ್ಮನ ಮನೆಯಿಂದ ಬಾ, ನಾನು ಕಾಯ್ತೀನಿ ಅಂತ ಅಂದ್ರೆ ಕಾಯ್ತಿದ್ನಲ್ಲ, ನೀನು ಬಂದಾಯ್ತು, ನಿನ್ನ ನೋಡಾಯ್ತು, ಅಷ್ಟೇ ಸಾಕು ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ. ನಾನು ನಮ್ಮ ತಂದೆಯವ್ರು ಕೊಟ್ಟಂತಹ ಮಾತು, ಕಳ್ಕೊಂಡಿದ್ದೆಲ್ಲ ಪಡ್ಕೋಬೇಕು ಅನ್ನೋ ಹಠದಲ್ಲೇ ನಾನು ಇಲ್ಲಿವರೆಗೂ ಬದುಕು ಬಂದ್ಬಿಟ್ಟೆ ಅನ್ನೋ. ಆದರೆ ಈಗ ಆ ಹಠ ನನ್ನಲ್ಲಿಲ್ಲ, ನಾನು ಸೋತಿದ್ದೀನಿ. ನಿನ್ನ ಪ್ರೀತಿಯಲ್ಲಿ ನಾನು ಸಂಪೂರ್ಣವಾಗಿ ಸೋತಿದ್ದೀನಿ. ನಾನು ನಿನ್ನ ಪ್ರೀತಿ ಮುಂದೆ ನನಗೆ ಯಾವುದೂ ದೊಡ್ಡದಲ್ಲ. ನೀನೀಗ ನನ್ನನ್ನು ಒಪ್ಕೊಳ್ಳೋದೆ
ನನ್ನ ನಿಜವಾದ ಗೆಲುವು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.